ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಮೂರ್ತಿ ಅಂತ. ಓಕೆ. ಸೊ ಇವಾಗ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಗೊತ್ತಿದೆ. ಸೊ ಇದರಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅಥವಾ ರಾಜಕೀಯದ ಬಗ್ಗೆ ಸ್ವಾಮೀಜಿಗಳು ಮಠಾಧೀಶರು ಮಾತನಾಡೋದು ಸರಿನಾ ತಪ್ಪಾ? ಮೇಡಮ್, ಎಲ್ಲ ಪಕ್ಷದವರು ಕೂಡ ಇವನ್ BJPಯವರು ಕೂಡ ಅವರು ಲಿಂಗಾಯತರು ಮಠದವರು ಮಾತಾಡಿದ್ದಾರೆ. ಎಲ್ಲ ಸಮುದಾಯದವರು ಕೂಡ ಅವರವ್ರ ಬಾಂಧವರಿಗೆ ಮಾತಾಡಿದ್ದಾರೆ. ಇದರಲ್ಲಿ ಯಾವ ಸ್ವಾಮೀಜಿ ಎಂತ ಮಾತಾಡಿದ್ದಾರೆ ಅದು ತಪ್ಪಾಗೋ ಸಾಧ್ಯ ಇರಲ್ಲ. ಅವರವ್ರ ಮಠದ ಅಧಿಕಾರಿಗಳು ಏನೇನು ಮಾತಾಡಿರ್ತಾರೆ ಅದೇ ಥರನೇ ನಮ್ಮ ನಿರ್ಮಲಾನಂದ ಸ್ವಾಮಿಯವರು ಮಾತಾಡಿದ್ದಾರೆ. ಎಲ್ಲ ಸ್ವಾಮೀಜಿನೂ ಮಾತಾಡಿದ್ದಾರೆ. ಸೊ ಇವಾಗ ರಾಜಕೀಯದ ಬಗ್ಗೆ ಮಾತನಾಡೋದು ಸ್ವಾಮೀಜಿಗಳ ಹಕ್ಕು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಹೌದು ಮೇಡಮ್. ಈಗ ಅವ್ರವ್ರ ಸಮುದಾಯದ ಪ್ರತಿನಿಧಿಗಳಾಗಿ ಮಾತಾಡ್ತಾರೆ, ತಪ್ಪೇನು ಅಂತಲ್ಲ. ಈಗ ಸಮುದಾಯದಲ್ಲಿ ಅವರ ಜಾತಿ ಏನೇ ಇರಲಿ ಆ ಸಮುದಾಯದವರು ಕೂಡ ಮಾತಾಡಿದ್ದಾರೆ. CM ಪರವೂ ಮಾತಾಡಿದ್ದಾರೆ, ಮತ್ತು ಯಡಿಯೂರಪ್ಪರ ಪರವಾಗೂ ಮಾತಾಡಿದ್ದಾರೆ. ಲಿಂಗಾಯತರ ಸ್ವಾಮೀಜಿಗಳು ಎಲ್ಲ ಮಾತಾಡಿದ್ದಾರೆ. ಇದರಲ್ಲಿ ಯಾವ ತಪ್ಪು ಬರುತ್ತೆ? ಆಲ್ಮೋಸ್ಟ್ ಅಲ್ಲಿ ಸ್ವಾಮೀಜಿಗಳೆಲ್ಲ ಒಂದೇ ಕರೆಕ್ಟಾಗಿ ಮಾತಾಡಿದ್ದಾರೆ. ಈಗ ರಾಜಕೀಯದ ಬೆಳವಣಿಗೆ ಅಂತ ಹೇಳಿದ್ರೆ ಪಕ್ಷದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದು ಮಾಡ್ತಾರೆ. ಆದರೆ ಇಲ್ಲಿ ಕೆಲವು MLAಗಳು ಅವರ ಲ್ಯಾಬಿಗೋಸ್ಕರ ಹಿಂದೆ ಮುಂದೆ ಸುತ್ತಿ ಇದು ಮಾಡ್ತಾ ಇದ್ದಾರೆ. ಈಗ ನಾನೊಂದು ವಿಷಯ ತಮ್ಮಲ್ಲಿ ಮಾತಾಡೋದಂದರೆ, ಈಗ ಪಕ್ಷಕ್ಕೋಸ್ಕರ 40 ವರ್ಷದಿಂದ ದುಡಿದಂಥ ಇದ್ದಾರೆ, ಅವ್ರಿಗೆ ಒಂದು ಸಾರಿ ಅವಕಾಶ ಕೊಡ್ಬೇಕು. ಇವರಿಗೆ ವಿರೋಧ ಪಕ್ಷದ ನಾಯಕರು ಮಾಡಿದ್ದಾರೆ, 2 ಸರಿ ಮಾಡಿದ್ದಾರೆ. ಇವ್ರಿಗೆ JDSಯಿಂದ ಬಂದವ್ರಿಗೆ ಕಾಂಗ್ರೆಸ್ನಲ್ಲಿ ಮಂತ್ರಿ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಅವರು ಒಂದು ಸ್ವಯೋಜಿತವಾಗಿ ಬಿಟ್ಕೊಡೋದು ಧರ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಸರ್. ನಮಸ್ತೆ. ಹೆಸರೇನು? ಮೋಹನ್ ಕುಮಾರ್ ಅಂತ. ಓಕೆ. ಈಗಿನ ಬೆಳವಣಿಗೆಗಳ ಬಗ್ಗೆ ಗೊತ್ತಿದೆ, ರಾಜಕೀಯ ಬೆಳವಣಿಗೆಗಳು. ಮಠಾಧೀಶರು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವಾಗಲಿ ಅಥವಾ ಈ ರಾಜಕೀಯದ ವಿಚಾರವಾಗಲಿ ಮಾತಾಡಬಹುದಾ, ಮಾತನಾಡಬಾರ್ದಾ, ಸರಿನಾ ತಪ್ಪಾ? ಈಗ ಸದ್ಯಕ್ಕೆ ನನಗೆ ನ್ಯೂಸ್ ಚಾನಲ್ ನೋಡೋದಕ್ಕೆ ಒಂಥರ ಜಿಗುಪ್ಸೆ ಹುಟ್ಟುಬಿಟ್ಟಿದೆ. ಹಾಗಾಗಿ ನ್ಯೂಸ್ ಚಾನಲ್ ನಾನು ನೋಡಲಿಲ್ಲ. ಈಗಿನ ಒಂದು ಬೆಳವಣಿಗೆ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನ್ಯೂಸ್ ಚಾನೆಲ್ ಬಗ್ಗೆ ಜಿಗುಪ್ಸೆ ನಿಮಗೆ ಹುಟ್ಟಿದ್ರೆ, 1 ಸೆಕೆಂಡ್, ಹುಟ್ಟಿದ್ರೆ ನಿಮಗೆ ವಿಚಾರಗಳನ್ನು ತಿಳಿಸ್ಕೊಡೋದು ಯಾವುದು? ಅಲ್ಲ, ಹೇಳಿದ್ದನ್ನೇ ಪದೇ ಪದೇ ವಿಚಾರಗಳನ್ನು ತಿಳಿಸ್ಕೊಡೋದು ಯಾವುದು ಸರ್? ಸಾಕಷ್ಟು ಇದಾವೆ. ಯಾವ್ದು ಸಾಕಷ್ಟು? ಯಾಕಂದ್ರೆ ಈಗ ಪ್ರಿಂಟ್ ಮೀಡಿಯಾ ಇದೆ. ಪ್ರಿಂಟ್ ಮೀಡಿಯಾದಲ್ಲಿ ಈ ವಿಚಾರದ ಬಗ್ಗೆ ಬರ್ದಿಲ್ವಾ? ಸೋಷಿಯಲ್ ಮೀಡಿಯಾ. ಓಕೆ. ಸೋಷಿಯಲ್ ಮೀಡಿಯಾ ನಿಮಗೆ ಸತ್ಯಾಸತ್ಯತೆಗಳನ್ನು ಸರಿಯಾಗಿ ತಿಳಿಸ್ಕೊಡುತ್ತೆ. ಸೋಷಿಯಲ್ ಮೀಡಿಯಾ ಕೆಲವೊಂದು ನಾವು ಅರ್ಥಕೋಬೇಕು. ನೀವು ಹೇಗೆ ಪಾಯಿಂಟ್ ಔಟ್ ಮಾಡ್ತೀರಾ ಸರ್ ಮೀಡಿಯಾ ಸರಿ ಇಲ್ಲ ಅಂತ ಹೇಳಿ? ಮೀಡಿಯಾ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದಷ್ಟು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಸರ್ ನೋಡೋರಿದ್ದಾಗ ಮೀಡಿಯಾ ತೋರಿಸೋದು ಕಾಮನ್. ನನ್ನ ಪ್ರಶ್ನೆ ಎಷ್ಟೇ, ರಾಜಕೀಯದಲ್ಲಿ ಮಾತನಾಡಬಹುದಾ, ಮಾತನಾಡಬಾರ್ದಾ? ಈಗ 1 ನಿಮಿಷ ನಾನು ಪೂರ್ತಿ ಮಾತಾಡೋದಕ್ಕೆ ನೀವು ಬಿಟ್ರೆ. ಇಲ್ಲ ಸರ್, ಮೀಡಿಯಾದ ಬಗ್ಗೆ ಮಾತನಾಡಿದ್ರಲ್ಲ, ನಾನು ಮೀಡಿಯಾ ಪರ್ಸನ್. ಅದು 1 ನಿಮಿಷ ಮೇಡಮ್, ನಾನು ಪೂರ್ತಿ ಹೇಳೋದನ್ನ ಕೇಳಿ. ನೀವು ನಾನು ಹೇಳೋದನ್ನ ಕೇಳೋದಕ್ಕೆ ತಯಾರಿಲ್ಲ. ಪಟ ಅಂತ ಆ ಕಡೆ ಎತ್ಕೋತಾ ಇದ್ರೆ ನಾನು ಏನು ಹೇಳಬೇಕು ಅಂತ ನನಗೆ ಇದಾಗ್ಬಿಡುತ್ತೆ. ಹಾಂ, ಈಗ ನೀವು ಕೇಳಿದಿರ, ನಾನು ಇತ್ತೀಚಿನ ರಾಜಕೀಯದ ಬೆಳವಣಿಗೆಗಳನ್ನೆಲ್ಲ ಗಮನಿಸಿ ನನಗೆ ಬೇಸರವಾಗಿ ನಾನು ಮೀಡಿಯಾ ನೋಡ್ತಾ ಇಲ್ಲ. ಯಾಕೆ ಅಂತಂದರೆ ಬೆಳಗ್ಗಿಂದ ಸಾಯಂಕಾಲ ತನಕ ಸಿದ್ದರಾಮಯ್ಯನವರು ಇವ್ರ ಜೊತೆ ಮಾತಾಡಿದ್ರಂತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತಾಡಿದ್ರಂತೆ, ಆಗ ಶಾಸಕರೆಲ್ಲ ಒಂದಾಗ್ಬಿಟ್ರಂತೆ, ಆಗ ಇವರು BJPಗೆ ಬಂದುಬಿಡ್ತಾರಂತೆ, ಇವರು ಇದು ಪಕ್ಷ ಬಿಟ್ಬಿಡ್ತಾರಂತೆ. ಹೀಗೆ ಪ್ರತಿದಿನ ಇದು ಕೇಳಿ ತುಂಬ ಬೇಸರವಾಗ್ಬಿಟ್ಟಿದೆ. ನವಂಬರಲ್ಲಿ ಸ್ಟಾರ್ಟ್ ಆಗಿದ್ದು ಡಿಸೆಂಬರ್ ಬಂದರೂ ನಿಂತಿಲ್ಲ. ಏನು ಅಕ್ಟೋಬರಲ್ಲೇ ಶುರು ಆಗಿತ್ತು, ಬಟ್ ಹೆವಿ ಆಗಿದ್ದು ಬಂದು ನವಂಬರಲ್ಲಿ. 22 ವ್ಯಕ್ತಿಗಳು ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅಂದಾಗ್ಲಿಂದಾನೇ ಪೇಪರ್ ಮೀಡಿಯಾ ಅಂದ್ರೆ ಪ್ರಿಂಟು ಬರುತ್ತೆ ಸರ್. ಪ್ರಿಂಟ್ ಮೀಡಿಯಾದಲ್ಲಿ ತೊಂದರೆ ಇಲ್ಲ, ಒಂದ್ಸರಿ ಬರೆದಿರ್ತಾರೆ, ಅದನ್ನು ಓದ್ಕೊಂಡ್ರೆ ತೊಂದರೆ ಇಲ್ಲ. ಇವರು ಹೇಳಿದ್ದನ್ನೇ ರಿಪೀಟು, ಒಂದು ಸರಿ ಹೇಳಿದ್ದೀನ ಸಂಜೆ ತನಕನೂ ಅದನ್ನೇ ಹೇಳ್ತಾ ಇರ್ತಾರೆ. ಮತ್ತೆ ಹೋಗ್ಲಿ ನಾಳೆ ಬೆಳಗ್ಗೆ ಹೋಗಿ ನೋಡೋಣ ಅಂತಂದ್ರೆ ನಾಳೆ ಬೆಳಗ್ಗೆ ಮತ್ತು ತಿರ್ಗಿ ಅದನ್ನೇ ಹೇಳ್ತಾ ಇರ್ತಾರೆ. ಹಾಗಾಗಿ ನನಗಂತೂ ತುಂಬ, ನನಗೆ ಏನು ಹೇಳೋದು ಅಂತಂದ್ರೆ, ಇಲ್ಲಿ ಮೀಡಿಯಾ ಬಗ್ಗೆ ಮಾತನಾಡಕ್ಕೆ ಬಂದಿಲ್ಲ. ನಾನು ಮೈಕ್ ಹಿಡಿಯೋದು ಮೀಡಿಯಾ ಬಗ್ಗೆ ಮಾತನಾಡಿ ಅಂತ ಹೇಳ್ತಾ ಇಲ್ಲ. ಕಾರಣ ಅವ್ರು ಇರಬೇಕಾ ಇರಬಾರ್ದು ಅನ್ನುವಂತಹ ವಿಚಾರಗಳನ್ನ ಮಾತ್ರ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೇಳಿ, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಮೀಡಿಯಾ ತನ್ನ ಕೆಲಸವನ್ನ ತಾನು ಮಾಡ್ತಾನೆ ಇರುತ್ತೆ. ಖಂಡಿತ ನಾನು ಇತ್ತೀಚೆಗೆ ಯಾಕೆ ಬಿಟ್ಟಿದ್ದೀನಿ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಕೊಟ್ಟೆ. ಇಲ್ಲ, ನನಗೆ ಈ ವಿಚಾರಗಳ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೀಡಿಯಾವನ್ನ ಇಷ್ಟಪಡೋರು ತುಂಬಾ ಜನ ಇದ್ದಾರೆ. ಓಕೆನಾ? ಅದ್ರ ಬಗ್ಗೆ ಮಾತಾಡೋರು, ಬುಲೆಟಿನ್ ನೋಡೋರು, 9 ಗಂಟೆ ಬುಲೆಟಿನ್, 8 ಗಂಟೆ ಬುಲೆಟಿನ್. ಯಾಕ್ರಪ್ಪ ನೋಡಲ್ವಾ ನೀವು? ನೋಡ್ತಾರೆ ಸರ್. ಯಾವ ಸಬ್ಜೆಕ್ಟನ್ನ ಯಾವ ಚಾನಲನ್ನು ನೋಡ್ತೀವಿ ಅನ್ನೋದು ಮೇಲೆ ಡಿಪೆಂಡ್. ನಮ್ಮ ಫ್ರೀಡಮ್ ಟಿವಿ ಚೆನ್ನಾಗೇ ತೋರಿಸ್ತಾ ಇದೆ. ಈಗ ನಿಮ್ಮ ಪ್ರಶ್ನೆ ಏನು? ರಾಜಕೀಯದ ಬಗ್ಗೆ ಯೋಗಿಗಳು ಅಥವಾ ಸ್ವಾಮೀಜಿಗಳು ಮಾತನಾಡುವಂಥದ್ದು ಸರಿನಾ ತಪ್ಪ? ಅವರು ಒಂದು ಜಾತಿ ಪರವಾಗಿ, ಒಬ್ಬ ನಾಯಕನ ಪರವಾಗಿ ಮಾತಾಡೋದು ತಪ್ಪು ಅಂತ ನನ್ನ ಅನಿಸಿಕೆ.
ಅವರು ನ್ಯಾಯಯುತವಾಗಿ ಮಾತಾಡಲಿ, ಪ್ರಜೆಗಳ ಬಗ್ಗೆ ಮಾತಾಡಲಿ, ಅವ್ರಿಗೆ ಹಕ್ಕಿದೆ. ಅವರು ಸಮಾಜದಲ್ಲೇ ಇರೋದು, ಸಮಾಜದ ಬೆಳವಣಿಗೆಗೆ ಮಾತಾಡಲಿ, ಸಮಾಜದ ಒಳಿತಿಗೆ ಮಾತಾಡಲಿ. ಯಾವುದೋ ಒಂದು ಪಕ್ಷದ ಪರವಾಗಿ, ಯಾವುದೋ ಒಂದು ನಾಯಕನ ಪರವಾಗಿ, ಯಾವುದೋ ಒಂದು ಜಾತಿ ಸ್ವಾಮೀಜಿಗಳು, ಬೀದಿಗೊಬ್ಬ ಜಾತಿ ಸ್ವಾಮೀಜಿ ಆಗಿದ್ದಾನೆ, ಬೀದಿಗೊಬ್ಬ ಜಾತಿ ಸ್ವಾಮೀಜಿ ಆಗ್ಬಿಟ್ಟು ಅವ್ನು ಸ್ವಾಮೀಜಿ ಅನ್ನೋದೇ ತಪ್ಪು ನನ್ನ ಪ್ರಕಾರ. ಆಗಿರಬೇಕಾದ್ರೆ ಅವನು ಮಾತಾಡೋದಕ್ಕೆ ಅಷ್ಟು ಮಹತ್ವ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಅವಶ್ಯಕತೆ ಇಲ್ಲ. ಸರ್ ನಮಸ್ತೆ. ನಮಸ್ಕಾರ ಸರ್ ನಿಮ್ಮ ಹೆಸರು? ಮಯೂರೇಶ್ ಶರ್ಮಾ. ಓಕೆ, ಇವಾಗ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಗುರೂಜಿಗಳು ಅಥವಾ ಸ್ವಾಮೀಜಿಗಳು ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು, ಸಿದ್ದರಾಮಯ್ಯ ಅವರು ಇರಬೇಕು ಅನ್ನುವಂಥ ವಿಚಾರಗಳನ್ನು ಮಾತನಾಡ್ತಾರೆ. ಇದು ಸರಿನಾ ತಪ್ಪು? ತಪ್ಪು ಇದು. ಯಾಕೆ? ಸ್ವಾಮಿಗಳು ಧರ್ಮ ಪ್ರಚಾರವನ್ನು ಮಾಡಬೇಕು, ಎಲ್ಲ ಜಾತಿಯವರನ್ನ ಸಮಾನವಾಗಿ ನೋಡಬೇಕು, ಮಠಮಾನ್ಯದಲ್ಲಿ ವಿದ್ಯೆಯನ್ನು ಬೋಧಿಸಬೇಕು, ಧರ್ಮವನ್ನು ಬೆಳೆಸಬೇಕೇ ಹೊರತು ರಾಜಕೀಯಕ್ಕೆ ಬಂದು ಇವರೇ ಮುಖ್ಯಮಂತ್ರಿ ಆಗಲಿ, ಇವರೇ ಮುಂದಿನ ಮುಖ್ಯಮಂತ್ರಿ ಕಂಟಿನ್ಯೂ ಆಗಲಿ ಅಂತ ತಿಳ್ಕೊಂಡು ಹೇಳೋದು ನಿಜವಾಗಿಯೂ ಇದು ತಪ್ಪೇ ಇದು ಅಲ್ವಾ. ಇಂತಹ ಬೆಳವಣಿಗೆಗಳು ನಮ್ಮ ರಾಜ್ಯಕ್ಕೆ ಮಾರಕವಾಗಿ ಕೆಲಸವನ್ನು ಮಾಡ್ತವೆ. ಯಾವುದೇ ತರಹದ ಪೂರಕವಾದಂತಹ ಕೆಲಸಗಳನ್ನು ಮಾಡೋದು ತುಂಬಾ ಕಷ್ಟ ಆಗ್ತದೆ. ರಾಜಕೀಯ ಪ್ರೇರಿತವಾಗಿ ಸ್ವಾಮಿಗಳು ಹೀಗೆಲ್ಲ ಹೇಳಿದ್ರೆ ಮತ್ತು ರಾಜಕೀಯದಿಂದ ದುಡ್ಡು ತೊಗೊಂಡು ಏನಾದರೂ ವ್ಯವಹಾರ ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ ಅಂತ ಅರ್ಥ ಆಗ್ತದೆ. ಹಾಗಾಗಿ ದಯವಿಟ್ಟು ಇಂತಹ ಅವಕಾಶಗಳಿಗೆ ಸ್ವಾಮಿಗಳು ಯಾರೂ ಹೋಗಬಾರ್ದು. ಧರ್ಮ ಪ್ರಚಾರ ಏನಿದೆ, ವಿದ್ಯಾರ್ಜನೆ ಏನಿದೆ, ಮತ್ತು ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ಇತ್ಯಾದಿಗಳನ್ನೆಲ್ಲ ಮಾಡ್ಕೊಂಡು ಇರಬೇಕೇ ಹೊರತು ಅವರು ಇಂತಹ ರಾಜಕೀಯ ಬೆಳವಣಿಗೆಗಳನ್ನು ಅವರು ಯಾವತ್ತೂ ಒಳಗಡೆಗೆ ಸೇರ್ಪಡೆ ಆಗಬಾರದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ? ಓಕೆ, ಈಗ ಮಠಾಧೀಶರಾಗಿರ್ಬೋದು ಅಥವಾ ಮಠ ಆಗಿರ್ಬೋದು ಯಾವುದೋ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇದೇ ಅಂದರೆ ಒಕ್ಕಲಿಗರ ನಾಯಕರೇ ಆದರೆ ಸ್ವಲ್ಪ ಇಲ್ಲೂ ಕೂಡ ಶಿಕ್ಷಣಕ್ಕೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನುವಂಥ ಯೋಚನೆ ಮಾಡಿ. ಯಾವುದೇ ನಾಯಕರಾಗಲಿ ಒಕ್ಕಲಿಗರಿಗೆ ಯಾಕೆ ಆಗಬೇಕು ಅಂತ ಯಾಕೆ? ಎಲ್ಲ ಹಿಂದೂ ಸಮಾಜಕ್ಕೆ, ಎಲ್ಲ ಮುಸಲ್ಮಾನ ಸಮಾಜಕ್ಕೆ, ಎಲ್ಲ ಸಮಾಜಕ್ಕೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವುದಷ್ಟೇ ಅವ್ರ ಕೆಲಸ. ಶಿಕ್ಷಣ ನಾವು ವ್ಯವಸ್ಥೆ ಮಾಡ್ತೀವಿ ಅಂತಂದರೆ ಎಲ್ಲ ಸಮಾಜಕ್ಕೂ ಸಮಾನವಾಗಿ ದೃಷ್ಟಿಯಿಂದ ನೀವು ನೋಡಬೇಕಾದ್ದು ಸ್ವಾಮಿಗಳ ಕರ್ತವ್ಯ, ಹಾಗೂ ರಾಜಕೀಯ ವ್ಯಕ್ತಿಗಳದ್ದು ಕರ್ತವ್ಯ ಅಲ್ವಾ. ಇವರು ಸ್ವಾಮಿಗಳನ್ನು ತಗೊಂಡು ಇವರು ಈ ಸ್ವಾಮಿಗಳ ಈ ವ್ಯಕ್ತಿ ಆದರೆ ನಮ್ಮ ಮಠಕ್ಕೆ ಅನುಕೂಲ ಆಗ್ತದೆ ಅಂತಂದರೆ ಬರೀ ತಮ್ಮದೊಂದೇ ಬೇಳೆ ಬೇಯಿಸ್ಕೊಂಡ್ರೆ ಬೇರೆಯವ್ರಿಗೆಲ್ಲ ಅನ್ಯಾಯ ಆಗೋದಿಲ್ವಾ? ಅದಕ್ಕೆ ಇಂತಹ ಯಾವುದೇ ತರಹದ ತಮ್ಮ ಮನಸ್ಸಿನಲ್ಲಿ ಅಭಿಪ್ರಾಯಗಳನ್ನು ಇಟ್ಟುಕೊಂಡು ಇಂತಹ ಕೆಲಸಕ್ಕೆ ಕೈ ಹಾಕೋದು ತಪ್ಪು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.